ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಬೆಳಗಾವಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಮಾತನಾಡಿ, ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಇದೇ ವರ್ಷ ಏಪ್ರಿಲ್ 29ರಂದು ಕೆಪಿಐಡಿ ಹಾಗೂ ಬಡ್ಸ್ ಸಂಯೋಜನೆಯಲ್ಲಿ ವಿಶೇಷ ಸ್ಕ್ಯಾಮ್ ಸೆಲ್ ಸ್ಥಾಪಿಸಲಾಗಿದೆ ಅಂತ ತಿಳಿಸಿದರು. ಈ ಸೆಲ್ನಲ್ಲಿ ಜಿಲ್ಲಾ ದಂಡಾಧಿಕಾರಿ, ಪೊಲೀಸ್ ಆಯುಕ್ತರು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು, ಸಹಕಾರ ಇಲಾಖೆ, ಕಮರ್ಷಿಯಲ್ ಟ್ಯಾಕ್ಸ್ ಇಲಾಖೆ ಅಧಿಕಾರಿಗಳು ಸೇರಿ ಹಲವು ವಿಭಾಗಗಳ ಅಧಿಕಾರಿಗಳು ಕಾರ್ಯನಿರ್ವಹಿಸುತ್ತಿದ್ದಾರೆ. ಮಾಧ್ಯಮ, ಸಾಮಾಜಿಕ ಜಾಲತಾಣಗಳು ಹಾಗೂ ಮಾರ್ಕೆಟಿಂಗ್ ಇಂಟೆಲಿಜೆನ್ಸ್ ಮೂಲಕ ಮಾಹಿತಿ ಸಂಗ್ರಹಿಸಿ ಕೆಪಿಐಡಿ ಮತ್ತು ಬಡ್ಸ್ ಕಾಯ್ದೆ ಅಡಿ ಯಾವುದೇ ಕಾನೂನು ಬಾಹಿರ ಚಟುವಟಿಕೆ ನಡೆದಿದೆಯಾ ಎಂಬುದನ್ನು ನಿರಂತರವಾಗಿ ಮಾನಿಟರ್ ಮಾಡಲಾಗುತ್ತಿದೆ ಅಂತ ಹೇಳಿದ್ದಾರೆ. ಕಳೆದ 2 ತಿಂಗಳಿನಿಂದ ಸೂಕ್ಷ್ಮ ತನಿಖೆ ನಡೆಸಿ ಸಾಕ್ಷಿದಾರಗಳ ಆಧಾರದ ಮೇಲೆ ಒಂದು ಹಂತಕ್ಕೆ ಬಂದ ನಂತರ ಕಾನೂನು ಕ್ರಮ ಕೈಗೊಳ್ಳಲಾಗಿದೆ ಅಂತ ಜಿಲ್ಲಾಧಿಕಾರಿ ಮಾಹಿತಿ ಕೊಟ್ಟಿದ್ದಾರೆ. ಅನಧಿಕೃತ ಪಾಂಚಿ ಸ್ಕೀಮ್ಗಳು ಮತ್ತು ಹೆಚ್ಚು ಬಡ್ಡಿ ದರದ ಆಮಿಷಗಳಿಗೆ ಸಾರ್ವಜನಿಕರು ಮರುಳಾಗಬಾರದು ಅಂತ ಎಚ್ಚರಿಕೆ ಕೊಟ್ಟ ಅವರು, ಹೆಚ್ಚಿನ ಲಾಭ ನೀಡುತ್ತೀವಿ ಅಂತ ಹೇಳುವ ಅನೇಕ ಸಂಸ್ಥೆಗಳು ನಕಲಿ ಆಗಿರುತ್ತವೆ. ಹಣ ಹೂಡಿಕೆ ಮಾಡುವ ಮುನ್ನ ಆ ಸಂಸ್ಥೆ ಆರ್ಬಿಐ ಮಾನ್ಯತೆ ಪಡೆದ ಬ್ಯಾಂಕ್ ಅಥವಾ ಹಣಕಾಸು ಸಂಸ್ಥೆಯ ಎಂಬುದನ್ನು ಪರಿಶೀಲಿಸಬೇಕು ಅಂತ ಸಲಹೆ ಕೊಟ್ಟಿದ್ದಾರೆ. ಈಗ ಈ ಒಂದು ಸುದ್ದಿಗೋಷ್ಠಿನಲ್ಲಿ ನಾವು ಪ್ರೇಕ್ಷಕರಿಗೋಸ್ಕರ ಪಾರದರ್ಶಕತೆ ಇರಬೇಕಂತ ಹೇಳಿ ಹಾಗೂ ಠೇವಣಿದಾರರ ಹಿತಾಸಕ್ತಿಯನ್ನು ಕಾಪಾಡಲಿಕ್ಕೆ ಅದೇ ರೀತಿ ಯಾವುದೇ ರೂಮರ್ಸ್, ಮಿಸ್ಇನ್ಫಾರ್ಮೇಷನ್ ಸ್ಪ್ರೆಡ್ ಆಗಬಾರ್ದು ಅಂತ ಹೇಳಿ ಇವತ್ತು ಪೊಲೀಸ್ ಆಯುಕ್ತರು ಹಾಗೂ ನಾನು ಈ ಒಂದು ಜಂಟಿ ಸುದ್ದಿಗೋಷ್ಠಿಯನ್ನು ನಾವು ಕರೆದಿದ್ದೀವಿ. ಮೊಟ್ಟಮೊದಲನೇದಾಗಿ ನಾವು 29/4/2026 ಅಂದರೆ ಹಿಂದಿನ ತಿಂಗಳು ನಾವು ಒಂದು KPID ಬಡ್ಸ್ ಕೋಆರ್ಡಿನೇಷನ್ ಸೆಲ್ ನಮ್ಮ ಜಿಲ್ಲಾಧಿಕಾರಿ ಕಚೇರಿನಲ್ಲಿ ಈ ಒಂದು ಸ್ಕ್ಯಾಮ್ ಸೆಲ್ ಅಂತ ಏನಿದೆ ಇದರದ್ದು ನಾವು ಸ್ಥಾಪನೆ ಮಾಡಿದ್ವಿ. ಇದನ್ನು ಸ್ಥಾಪನೆ ಮಾಡಿ 1 ತಿಂಗಳಾಗ್ತಾಯಿದೆ. ಈ ಸ್ಥಾಪನೆ ಆದ ನಂತರ ಇದರದ್ದು ಈ ಸೆಲ್ ಜವಾಬ್ದಾರಿ ಏನಿತ್ತು, ಈ ಸೆಲ್ಲಲ್ಲಿ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್, ಜಿಲ್ಲಾ ದಂಡಾಧಿಕಾರಿಯಾಗಿ ನಾನಿರ್ತೀನಿ, ಪೊಲೀಸ್ ಆಯುಕ್ತರು ಇರ್ತಾರೆ, SP ರವರು ಇರ್ತಾರೆ, ಹಾಗೂ ಸಹಕಾರಿ ಇಲಾಖೆ ಅಧಿಕಾರಿಗಳಿರ್ತಾರೆ, ನಮ್ಮ ಕಮರ್ಷಿಯಲ್ ಟ್ಯಾಕ್ಸಸ್ ಡಿಪಾರ್ಟ್ಮೆಂಟ್ ಅವರು ಇರ್ತಾರೆ. ಇವರೆಲ್ಲರೂ ಯಾವುದೇ ರೀತಿಯ ಇನ್ಫಾರ್ಮೇಷನ್ ನಮಗೆ ಸೋಷಿಯಲ್ ಮೀಡಿಯಾದಲ್ಲಿರ್ಬೋದು, ನಮಗೆ ಮಾಧ್ಯಮದಲ್ಲಿ ಬಂದಿರ್ಬೋದು, ಮಾರ್ಕೆಟ್ ಇಂಟೆಲಿಜೆನ್ಸ್ ಅಂತ ಏನು ಹೇಳ್ತೀವಿ ಅದನ್ನು ನಾವು ಕಲೆಕ್ಟ್ ಮಾಡ್ತಾ ಇರ್ತೀವಿ. ಇದರಲ್ಲಿ KPID, ಕರ್ನಾಟಕ ಪ್ರೊಟೆಕ್ಷನ್ ಆಫ್ ಇಂಟ್ರೆಸ್ಟ್ ಆಫ್ ಡೆಪಾಸಿಟರ್ಸ್ ಇನ್ ಫೈನಾನ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ಸ್ ಆ್ಯಕ್ಟ್ 2004 ಅಡಿಯಲ್ಲಿ ಹಾಗೂ ಬಡ್ಸ್ ಆ್ಯಕ್ಟ್, ಬ್ಯಾನಿಂಗ್ ಆಫ್ ಅನ್ರೆಗ್ಯುಲೇಟೆಡ್ ಡೆಪಾಸಿಟ್ ಸ್ಕೀಮ್, ಈ 2 ಕಾನೂನು ಅಡಿಯಲ್ಲಿ ಯಾವುದೇ ರೀತಿಯ ಇಲ್ಲಿಗ್ಯಾಲಿಟಿ ಇದೆ ಅಂದರೆ ಇದನ್ನು ನಾವು ಮಾನಿಟರ್ ಮಾಡ್ತಾ ಇರ್ತೀವಿ. ಈಗ ಆಗೋ ಕೆಲಸ ಏನಂದರೆ, ನಮ್ಮ ಅಪರ ಮುಖ್ಯ ಕಾರ್ಯದರ್ಶಿಗಳು, ಕಂದಾಯ ಇಲಾಖೆಯವರು ಸ್ಟೇಟ್ ನೋಡಲ್ ಆಫೀಸರ್ಗೆ, ಕಾಂಪಿಟೆಂಟ್ ಅಥಾರಿಟಿಗೆ ಅವರು ನೇಮಕ ಮಾಡ್ತಾರೆ. ಕಾಂಪಿಟೆಂಟ್ ಅಥಾರಿಟಿ ಹ್ಯಾಸ್ ಆಲ್ ದ ಪವರ್ಸ್ ಟು seize movable, immovable properties, freeze bank accounts, and also take action by taking the concurrence of special court. ಒಂದು ಸ್ಪೆಷಲ್ ಕೋರ್ಟ್ ಈ ಆ್ಯಕ್ಟ್ ಅಡಿಯಲ್ಲಿ ರಚನೆ ಮಾಡಲಾಗಿದೆ. ಇದರಲ್ಲಿ ಪ್ರೈಮಾ ಫೇಸಿ 35,000 ಜನ ಅಂತ ನಾವು ಏನು ಹೇಳ್ತಾ ಇದ್ದೀವಿ, ಪ್ರತಿಯೊಬ್ಬರಿಂದ ಇವರ ಅಡ್ವರ್ಟೈಸ್ಮೆಂಟ್ ಪ್ರಕಾರ ಮಿನಿಮಮ್ ನನಗೆ 1 ಲಕ್ಷ ತಾವು ಹ್ಯಾಂಡ್ ಲೋನ್ ಕೊಡಬೇಕು, ಠೇವಣಿ ಇಡಬೇಕು ಅಂತ ಹೇಳಿ ಏನು ಹೇಳ್ತಾರೆ, ಇದರದ್ದು ಕ್ವಾಂಟಮ್ 50 ಕೋಟಿ ಮೀರಿ ಹೋಗುತ್ತೆ. ಅದು ಎಷ್ಟು ಹೋಗುತ್ತೆ ಅಂತ ನಾನೀಗ ಹೇಳಲ್ಲ, ಬಟ್ 50 ಕೋಟಿ ಮೀರಿ ಹೋಗುತ್ತೆ. 50 ಕೋಟಿ ಮೀರಿ ಹೋದ ನಂತರ ಪೊಲೀಸ್ ಇಲಾಖೆಯವರು, ನಮ್ಮ ಪೊಲೀಸ್ ಆಯುಕ್ತರು ಒಂದು ಡೆಸಿಷನ್ ತಗೊಂಡು ಇದು ಬಹುಶಃ ಅವರು CID ಅವರಿಗೆ ಹ್ಯಾಂಡ್ ಓವರ್ ಮಾಡ್ತಾರೆ. ಫೈನಲಿ ಈ ಒಂದು ಮಾಧ್ಯಮದ ಗೋಷ್ಠಿಯಿಂದ ನಾನು ಎಲ್ಲ ಜನಸಾಮಾನ್ಯರಿಗೆ ಏನು ಹೇಳಲಿಕ್ಕೆ ಬಯಸುತ್ತೇನೆ ಅಂದರೆ, ಈ ಅನ್ರೆಗ್ಯುಲೇಟೆಡ್ ಪಾನ್ಜಿ ಸ್ಕೀಮ್ಸ್ ಇದ್ದಾವೆ. ನಾವು ಮಾಧ್ಯಮದಲ್ಲಿ ನಾನಿರಲಿ, ನನ್ನ CP ರವರಿರಲಿ, SP ರವರಿರಲಿ, ನಾವು ಸರಿಸುಮಾರು 1000 ಸತಿ ಹೇಳಿದೆ, ಈ ಜಾಸ್ತಿ ಇಂಟ್ರೆಸ್ಟಿಗೆ ತಾವು ಟೆಂಪ್ಟ್ ಆಗಿಬಿಟ್ಟು ನಮಗೆ ನೀವು 1000 ರೂಪಾಯಿ ಕೊಟ್ಟಿದ್ದೀರ ಅಂದರೆ 2000 ಸಿಗುತ್ತೆ, 3000 ಸಿಗುತ್ತೆ ಅಂತ ಯಾರು ಹೇಳ್ತಾರೆ, ಇವೆಲ್ಲ ಫ್ರಾಡ್. RBI ಗೈಡ್ಲೈನ್ಸ್ ಪ್ರಕಾರ RBI ವೆಬ್ಸೈಟ್ನಲ್ಲಿ ಎಲ್ಲ ಫೈನಾನ್ಷಿಯಲ್ ರೆಗ್ಯುಲೇಟರಿ ಬಾಡೀಸ್ ಹಾಗೂ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪ್ನಿಗಳ ಹೆಸರು ಪಟ್ಟಿಯನ್ನು ಅವರು ಬಹಿರಂಗ ಮಾಡಿದ್ದಾರೆ.
ಅಲ್ಲಿ ಹೋಗಿ ಆ ಪಟ್ಟಿನಲ್ಲಿ ಅವರು ಇದ್ದಾರಾ ಇಲ್ಲನ ಅಂತ ಚೆಕ್ ಮಾಡಿಕೊಂಡು ಆವಾಗ ಇನ್ವೆಸ್ಟ್ ಮಾಡಬೇಕು. ಇನ್ವೆಸ್ಟ್ ಮಾಡೋದು ತಪ್ಪಲ್ಲ, ಬಟ್ ಈ ರೀತಿಯ ಯಾವುದೇ ರೆಗ್ಯುಲೇಟ್ರಿ ಫ್ರೇಮ್ವರ್ಕಲ್ಲಿ ಬರಲಾರ್ದ ಸಂಸ್ಥೆಗಳಲ್ಲಿ ಅವರು ಇನ್ವೆಸ್ಟ್ ಮಾಡೋದು ಬಹಳ ತಪ್ಪು, ಅದು ಇಲ್ಲಿಗಲ್ ಆಗುತ್ತೆ. ಫೈನಲಿ ಈಗ ನಾವು KPID ಸೆಲ್ ಬಡ್ ಸೆಲ್ ಅಂತ ಏನು ಮಾಡಿದ್ದೀವಿ, ಇದನ್ನು ನಾವು ಬಹಳ ಸ್ಟ್ರೆಂಥನ್ ಮಾಡಿದ್ದೀವಿ. ಇಂದಿನ 2 ತಿಂಗಳಲ್ಲಿ ನಮ್ಮ ಬೆಳಗಾವಿನಲ್ಲೇ 1 ವರ್ಷದಿಂದ ಸುಮಾರು ಈ ಥರ ಕೇಸಸ್ ಪತ್ತೆ ಆಗ್ತಾ ಇದ್ದಾವೆ. ನಮ್ಮ ಮಾಧ್ಯಮ ಸಮಿತ್ರರು ತಾವು ಹೇಳಿದಿರಿ, ನನಗೂ ನನ್ನ CP ರವ್ರಿಗೂ ತಾವು ಹೇಳಿದಿರಿ ದ್ಯಾಟ್ ಇದನ್ನು ಹೆಂಗೆ ರೆಗ್ಯುಲೇಟ್ ಮಾಡ್ತೀರಂತ. ಕ್ವಾಂಟಮ್ ಹೆಚ್ಚು ಕಡಿಮೆ ಇರುತ್ತೆ. ಸೊ ನಮ್ಮ ಸಿಸ್ಟಮಲ್ಲಿ ಅದು ಟ್ರಿಗರ್ ಆಗಲಿಲ್ಲ ಅಂದರೆ ಠೇವಣಿ ಪ್ರಮಾಣ ಸಣ್ಣದಾಗಿರ್ಬೋದು, ಮಲ್ಟಿಪಲ್ ಠೇವಣಿಗಳಿರ್ಬೋದು, ಮಲ್ಟಿಪಲ್ ಬ್ಯಾಂಕ್ ಅಕೌಂಟ್ಸಲ್ಲಿರ್ಬೋದು, ಈ ಒಂದು ಪೇಪರ್ ಟ್ರೇಲ್ ಬ್ಯಾಂಕ್ ಟ್ರೇಲ್ ಏನಿದೆ ಅದನ್ನು ನಾವು ಮಾಡ್ತಾ ಇದ್ದೀವಿ. ಈಗ 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 ಇದರಲ್ಲಿ ಡೆಪಾಸಿಟರ್ಗಳ ಹೆಸರನ್ನು ನಾವು ಬಹಿರಂಗ ಮಾಡಲ್ಲ. ಯಾಕೆ ಅಂದರೆ ಈ ಕಾನೂನು ಇರೋದೇ ಡೆಪಾಸಿಟರ್ಸ್ ಹಿತರಕ್ಷಣೆಗಾಗಿ. ಇದರಲ್ಲಿ ಯಾರು ಡೆಪಾಸಿಟ್ ಟೇಕರ್ಸ್ ಇದ್ದಾರೆ ಅವರ ಮೇಲೆ ನಾವು ಕ್ರಮವನ್ನು ವಹಿಸ್ತೀವಿ. ಅವರ ಮೇಲೆ FIR ಮಾಡಿದ್ದೀವಿ. ಮುಂದಿನ ಕ್ರಮ ಯಾವುದೇ ಇಶ್ಯೂಸ್ ಇಲ್ಲದಂತೆ ನಾವು ಮಾಡ್ತೀವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.